ಇವತ್ತು ನೂಲು ಹುಣ್ಣಿಮೆ ಹಬ್ಬ. ನಮ್ಮನೇಲಿ ವಿಶೇಷವಾದ ಅಡುಗೆ ಇದೆ. ಹಾಗಾಗಿ ನಿನ್ನೆ ಇಡ್ಲಿ ಹಿಟ್ಟು ಮಾಡಿಟ್ಟಿದ್ದೆ. ಉದ್ದಿನ ಹಿಟ್ಟು ಮತ್ತು ರವೆ ಹಾಕಿ ಇಡ್ಲಿ ಹಿಟ್ಟು ಮಾಡಿಟ್ಟಿದ್ದೆ. ಅದಕ್ಕೆ ಉಪ್ಪು ಹಾಕಿರಲಿಲ್ಲ. ಬೆಳಿಗ್ಗೆ ಉಪ್ಪು ಹಾಕ್ಕೊಂಡ್ರಾಯ್ತು ಅಂತ ಹಾಗೆ ಇಟ್ಟಿದ್ದೆ. ಹಾಗಾಗಿ ಈಗ ಉಪ್ಪು ಹಾಕ್ಕೊಳ್ತಾ ಇದ್ದೇನೆ. ಇಡ್ಲಿ ಮಾಡಿಕ್ಕೆ ಲೇಟ್ ಇದೆ, ತುಂಬ ಲೇಟ್ ಇದೆ. ಮಧ್ಯಾಹ್ನದ ಅಡುಗೆಗೆ ಇಡ್ಲಿ ಮಾಡ್ಕೊಳ್ಳೋದು. ಈಗ ಸ್ವಲ್ಪ ಹದವಾಗಿ ಬೆರೆಸಿಟ್ಟೆ ಎಲ್ಲ ಇಡ್ಲಿ ಹಿಟ್ಟನ್ನು. ನಿನ್ನೆ ಇಡ್ಲಿ ಕೊಟ್ಟೆ ತರಲಿಕ್ಕೂ ಲೇಟಾಗಿತ್ತು. ಸೊ ಇಡ್ಲಿ ಕೊಟ್ಟೆನ ನಾನು ತೊಳೆದಿಟ್ಟಿರಲಿಲ್ಲ, ಹಾಗೇ ಇಟ್ಟಿದ್ದೆ. ಅವರು ತೊಳಿತಾರೇನೋ ಗೊತ್ತಿಲ್ಲ, ಮಾಡಿದವರು ಕೊಟ್ಟೆ ಮಾಡಿದವರು. ಬಟ್ ನನಗೆ ಒಂಥರ ಅನಿಸುತ್ತೆ. ಹಾಗಾಗಿ ಅದು ಹಲಸಿನ ಎಲೆದು ತೊಟ್ಟೆಲ್ಲ ತೆಗೆದು ಒಂದು ಸಲ ತೊಳೆದಿಡ್ತೇನೆ. ತೊಟ್ಟಿದ್ರೆ 3 ತೊಟ್ಟಿದ್ರೆ ತುಂಬಲಿಕ್ಕಾಗೋದಿಲ್ಲ, ಹಿಟ್ಟು ತುಂಬಲಿಕ್ಕಾಗೋದಿಲ್ಲ. ಹಾಗಾಗಿ 3 ತೊಟ್ಟನ್ನು ತೆಗೆದು 1 ತೊಟ್ಟನ್ನು ಮಾತ್ರ ಇಡ್ತೇನೆ. ಆವಾಗ ಹಿಟ್ಟು ತುಂಬಲಿಕ್ಕೆ ಈಸಿ ಆಗುತ್ತೆ ಅಂತ. ಈಗ ಎಲ್ಲ ಕೊಟ್ಟೆನ ಒಂದು ಸಲ ಚೆನ್ನಾಗಿ ತೊಳೆದಿರ್ತೇನೆ. ಯಾಕಂದರೆ ಅದರಲ್ಲಿ ಒಳಗಡೆ ಎಲೆಗೆಲ್ಲ ಒಂದೊಂದು ಸಲ ಹುಳಗಳೆಲ್ಲ ಇರುತ್ತೆ. ಸೊ ಹಾಗಾಗಿ ಚೆನ್ನಾಗಿ ತೊಳೆದು ಬಿಡಬೇಕಲ್ಲ, ಹಾಗಾಗಿ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಿ? ನಾನು ಸೂಪರ್ ಆಗಿದ್ದೀನಿ. ನೀವು ಕೂಡ ಚೆನ್ನಾಗಿದೆ ಅಂತ ಅಂದ್ಕೊಳ್ತಾ ವೆಲ್ಕಮ್ ಬ್ಯಾಕ್ ಟು ಆಜ್ಞಾ ಪೈ ಕನ್ನಡ ವ್ಲಾಗ್ ಚಾನಲ್. ಫ್ರೆಂಡ್ಸ್, ಇವತ್ತು ನಾನು ಬ್ರೇಕ್ಫಾಸ್ಟಿಗೆ ರವೆ ದೋಸೆ ಮಾಡ್ತಾಯಿದ್ದೀನಿ, ಕ್ಯಾರೆಟ್ ಮತ್ತು ಸೌತೆಕಾಯಿ ಹಾಕಿ. ಯಾಕಂದರೆ ಇವತ್ತು ಶನಿವಾರ ಹಬ್ಬ, ನೂಲು ಹುಣ್ಣಿಮೆ. ಸೊ ಹಾಗಾಗಿ ನನ್ನ ಹಸ್ಬೆಂಡ್ ಎಲ್ಲ ಇವತ್ತು ಏನು ಮುಸುರಿದೇನು ತಿನ್ನೋ ಹಾಗಿಲ್ಲ. ಇಲ್ಲ ಅಂದರೆ ನಾನು ಇಡ್ಲಿ ಹಿಟ್ಟು ಕೂಡ ಮಾಡಿಟ್ಟಿದ್ದೆ, ಅದನ್ನ ಮಧ್ಯಾಹ್ನ ಬೇಯಿಸ್ಕೊಳ್ಳೋದು. ನಾವು ಕೂಡ ಈಗ ತಿಂತ ಇಲ್ಲ. ಎಲ್ರಿಗೂ ಕೂಡ ಸೌತೆಕಾಯಿ ದೋಸೆ ಕ್ಯಾರೆಟ್ ಹಾಕಿ ಸೌತೆಕಾಯಿ ದೋಸೆ ಮಾಡ್ತಾ ಇದ್ದೇನೆ. ಈ ರೆಸಿಪಿನ ನನ್ನ ವ್ಯೂವರ್ಸ್ ಒಬ್ಬರು ಶೇರ್ ಮಾಡಿ ಅಂತ ಹೇಳಿದರು. ರೆಸಿಪಿನ ಫುಲ್ ಡೀಟೇಲ್ ಆಗಿ ತೋರಿಸಿ ಅಂತ ಹೇಳಿದರು. ಸೊ ಅವರಿಗಾಗಿ ಈ ವಿಡಿಯೋನ ಮಾಡ್ತಾ ಇದ್ದೇನೆ, ಶೇರ್ ಮಾಡ್ತಾ ಇದ್ದೇನೆ. ಬನ್ನಿ ನೋಡುವ. ಮನೆಯಲ್ಲಿ ಯಾವಾಗಲೂ ಒಪ್ಪತ್ತೆಲ್ಲ ಇದ್ದರೆ, ವಾರ ಇದ್ದರೆ ನಾನು ರವೆ ದೋಸೆ ಮಾಡ್ಕೊಳ್ತೇನೆ. ಪ್ಲೇನ್ ರವೆ ದೋಸೆ ಯಾವಾಗಲೂ ಮಾಡ್ಕೊಳ್ಳೋದು ಕಡಿಮೆ, ಸೌತೆಕಾಯಿ ಕ್ಯಾರೆಟ್ ಹಾಕಿನೇ ಮಾಡೋದು. ಸೊ ಇವತ್ತು ಕೂಡ ನನ್ನ ವ್ಯೂವರ್ಸ್ ಒಬ್ಬರು ನನಗೆ ಸೌತೆಕಾಯಿ ಕ್ಯಾರೆಟ್ ಹಾಕಿ ದೋಸೆ ಮಾಡೋದು ರೆಸಿಪಿನ ಶೇರ್ ಮಾಡಿ ಅಂತ ಹೇಳಿದರು. ಅವರಿಗಾಗಿ ಈ ರೆಸಿಪಿನ ಮತ್ತೆ ಡೀಟೇಲಾಗಿ ತೋರಿಸ್ತಾ ಇದ್ದೇನೆ. ರವೆ ತೊಗೊಂಡಿದ್ದೆ, ಉಪ್ಪಿಟ್ಟು ರವೆ. ಅದನ್ನ 3 ಲೋಟ ತೊಗೊಂಡೆ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ತೊಗೊಳ್ಬೋದು. ಅದನ್ನ ನೀರು ಹಾಕಿ ಸ್ವಲ್ಪ 15 ನಿಮಿಷ ನೆನೆಸಿಟ್ಟೆ. ಈಗ ಬಿಸಿ ನೀರು ಅದು ಕುಡಿತಾ ಇದ್ದೇನೆ, ಯಾಕಂದರೆ ರವೆ ಆ ಕಡೆ ನೆನಿಲಿ ಅಂತ. ಬೆಳಿಗ್ಗೆ ಎದ್ದು ನಾನು ಕೆಲಸದಲ್ಲೇ ತೊಡ್ಕೊಂಡಿದ್ದೆ, ನೀರು ಕುಡಿಲೇ ಇರಲಿಲ್ಲ. ಸೊ ಹಾಗಾಗಿ ಈಗ ನೀರು ಕುಡಿತಾ ಇದ್ದೇನೆ. ನೀರು ಕುಡಿಲೇ ಇಲ್ಲ ಅಂದರೆ ಒಂಥರ ಏನೋ ಮಿಸ್ ಮಾಡ್ದಂಗೆ ಅನಿಸ್ತದೆ, ಮತ್ತು ನೀರಡಿಕೆನೂ ಆಗುತ್ತೆ ಬೆಳಿಗ್ಗೆ ಎದ್ದು. ಅದು ರೂಢಿ ಆಗಿಬಿಟ್ಟಿದೆಲ್ಲ. ಹಾಗಾಗಿ ನೀವೆಲ್ಲ ಬೆಳಿಗ್ಗೆ ಎದ್ದ ತಕ್ಷಣ ಹಾಟ್ ವಾಟ್ರ್ ಕುಡಿತೀರಾ, ಪ್ಲೇನ್ ವಾಟ್ರ್ ಕುಡಿತೀರಾ? ಕಮೆಂಟ್ ಹಾಕಿ. ಸೌತೆಕಾಯಿ ಇದು ಊರು ಸೌತೆಕಾಯಿ, ನಿನ್ನೆ ಕುಮಟಾ ಹೋದಾಗ ತಂದಿದ್ದು. 2 ಕ್ಯಾರೆಟ್ ತೊಗೊಂಡೆ ಚಿಕ್ಕದು. ಈಗ ಇದನ್ನ ಗ್ರೇಟ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಸಿಪ್ಪೆ ತೆಗೆದು ತೊಳೆದು ಆಮೇಲೆ ಗ್ರೇಟ್ ಮಾಡ್ಕೊಳ್ತಾ ಇದ್ದೇನೆ. ತುಂಬ ಈಸಿಯಾಗಿ ಮಾಡ್ಕೊಳ್ಳುವಂಥ ರೆಸಿಪಿ. ಕೆಲವರಿಗೆ ಗೊತ್ತಿರುತ್ತೆ, ಕೆಲವರಿಗೆ ಗೊತ್ತಿರಲ್ಲ ಅಷ್ಟೇ. ಈ ರೀತಿ ತುರ್ಕೊಂಡಾಯಿತು ನೋಡಿ. ಈಗ ಇದು ಕಾಯಿ ತುರಿ, ಒಂದು ಅರ್ಧ ಕಾಯಿಯಷ್ಟು ಕಾಯಿ ತುರಿ ತುರ್ಕೊಂಡಿದ್ದೆ. 2 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೇನೆ. ಅದನ್ನ ಈಗ ರವೆ 15 ನಿಮಿಷ 20 ನಿಮಿಷ ಆಯಿತು ರವೆ ನೆನೆ ಹಾಕಿ. ಸ್ವಲ್ಪ ಉಪ್ಪು ಹಾಕ್ಕೊಂಡೆ, ರುಚಿಗೆ ತಕ್ಕಷ್ಟು ಉಪ್ಪು. ಈಗ ತುರ್ಕೊಂಡಿರೋಂಥ ಕ್ಯಾರೆಟ್ ಮತ್ತು ಸೌತೆಕಾಯಿನ ಮಿಕ್ಸ್ ಮಾಡಿಕೊಂಡೆ. ಕಾಯಿ ತುರಿನೂ ಕೂಡ ಹಾಕ್ಕೊಳ್ಳೋದು, ಮೆಣಸಿನ್ಕಾಯಿ ಕೂಡ ಚೆನ್ನಾಗಿ ಕಲಿಸ್ಬೇಕು, ಚೆನ್ನಾಗಿ ಅದು ಬೆರೆಸಬೇಕು, ಅಂದರೆ ಬೆರಿಬೇಕದು. ಕಾಯಿ ತುರಿ, ಸೌತೆಕಾಯಿ, ಕ್ಯಾರೆಟ್, ಹಸಿಮೆಣಸಿನ್ಕಾಯಿ, ಉಪ್ಪು ಎಲ್ಲ ಕರೆಕ್ಟಾಗಿ. ಕೆಲವರು ಬೇಕಾದರೆ 1 ಸ್ಪೂನಷ್ಟು ಸಕ್ಕರೆ ಹಾಕ್ಕೊಳ್ಬೋದು. ನಾವು ಯಾವಾಗಲೂ ಸಕ್ಕರೆ ಎಲ್ಲ ಹಾಕೋದಿಲ್ಲ. ಕೆಲವೊಬ್ಬರು ಹಾಕ್ತಾರೆ. ಎಷ್ಟು ದಪ್ಪ ಬೇಕು ಅಷ್ಟಕ್ಕೆ ನೀರು ಹಾಕ್ಕೊಂಡು ಸರಿ ಮಾಡ್ಕೊಳ್ಬೇಕು. ತುಂಬ ತೆಳುನೂ ಅಲ್ಲ, ತುಂಬ ದಪ್ಪನೂ ಅಲ್ಲ, ಹಾಗಿರಬೇಕು. ಈ ರೀತಿ ಬಂದಿದೆ ನೋಡಿ ಹಿಟ್ಟು. ಈಗ ನಾನು ತವೆ ಇಟ್ಕೊಂಡು ಈಗ ದೋಸೆ ಹಾಕ್ತಾಯಿದ್ದೀನಿ. ಇದನ್ನು ನಾನು ಸೌಟಲ್ಲೆಲ್ಲ ಹಾಕೋದಲ್ಲ, ಕೈಯಲ್ಲೇ ಹಾಕೋದು. ಕೈಯಲ್ಲಿ ಹಾಕಲಿಕ್ಕೆ ಹೇಗಾಗಬೇಕು ಆ ಥರ ಹಿಟ್ಟು ಮಾಡ್ಕೊಳ್ಬೇಕು. ಅಂದರೆ ಕೈಯಲ್ಲಿ ಹಾಕ್ಲಿಕ್ಕೆ ಆಗಬೇಕು ಆ ಥರ. ದಪ್ಪನೂ ಅಲ್ಲ, ತೆಳ್ಳಗೂ ಅಲ್ಲ, ಹೀಗೆ ತುಂಬ ಚೆನ್ನಾಗಿರುತ್ತೆ. ತುಪ್ಪದ ಮೇಲೆ ತುಪ್ಪನೂ ಹಾಕ್ಬೋದು, ಎಣ್ಣೆನೂ ಕೂಡ ಹಾಕ್ಕೊಳ್ಬೋದು. ಈಗ ಒಂದು 2 ನಿಮಿಷ ಮುಚ್ಚಿಟ್ಟು ತೆಗೆದುಬಿಟ್ರೆ ರೆಡಿಯಾಗಿದೆ ನೋಡಿ. ಈ ಕಬ್ಬಿಣ ಕಾಲದಲ್ಲಂತೂ ಮಾಡಿದರೆ ತುಂಬ ಟೇಸ್ಟಿಯಾಗಿರ್ತದೆ ನಾನ್ ಸ್ಟಿಕ್ಗಿಂತ. ಇದು ಸ್ವಲ್ಪ ಒಂದು ದೋಸೆ ತೆಗೆಯೋವರೆಗೂ ಸ್ವಲ್ಪ ಹಿಡ್ಕೊಳ್ಳುತ್ತೆ ಕೆಳಗೆ, ಆಮೇಲೆ ಸರಿ ಹೋಗುತ್ತೆ ನೋಡಿ. ಈ ರೀತಿ ಚೆನ್ನಾಗಿ ಬಂದಿದೆ. ಕಲರ್ ನೋಡಿದ್ರೆ ಎಷ್ಟು ಖುಷಿ ಆಗುತ್ತೆ ಅಲ್ವಾ? ಇದನ್ನು ತುಪ್ಪ ಮತ್ತು ಬೆಲ್ಲದ ಜೊತೆಗೆ ತಿಂತಾ ಇದ್ದೇವೆ ಇವತ್ತು. ಹಾಗೆ ಸ್ವಲ್ಪ ಗ್ರೋಸರೀಸ್ ಕೂಡ ಬೇಕಿತ್ತು, ಆಮೇಲೆ ಹಬ್ಬದ ಅಡುಗೆ ಮಾಡಬೇಕಲ್ಲ. ಸೊ ಮತ್ತು ನನಗೆ ವಾಶ್ರೂಮ್ ಎಲ್ಲ ಕ್ಲೀನ್ ಮಾಡೋದು,
ಲಿಕ್ವಿಡ್ ಎಲ್ಲ ಬೇಕಿತ್ತು. ಸೊ ಹಾಗಾಗಿ ನಾವು ಇಲ್ಲೇ ನಮ್ಮ ಹತ್ತಿರ ಇರುವಂಥ ಸೂಪರ್ ಮಾರ್ಕೆಟಿಗೆ ಹೋಗ್ತಾ ಇದ್ದೇವೆ. ಅಲ್ಲಿ ಏನು ಬೇಕು ಅದನ್ನೆಲ್ಲ ತಗೊಳ್ತಾ ಇದ್ವಿ. ನನಗೆ ಮೆಡಿಕಲ್ ಸಾಮಾನು ಕೂಡ ಬೇಕಾಗಿತ್ತು. ಕಾಲ್ಗೇಟು, ಸೋಪು, ಈ ಥರ ಎಲ್ಲ ಮಸಾಲೆ ಸಾಮಾನು ಕೂಡ ಬೇಕಾಗಿತ್ತು. ಸೊ ಎಲ್ಲ ಒಂದೇ ಕಡೆ ಸಿಗುತ್ತೆ ಇಲ್ಲಿ, ಮೂಕಾಂಬಿಕಾ ಸೂಪರ್ ಮಾರ್ಟ್ ಅಂತ. ನಾವಿಷ್ಟು ತೊಗೊಂಡ್ವಿ. ಫ್ರೆಂಡ್ಸ್, ಟೈಮ್ ಈಗ 11:40. ನಾನು ಈಗ ಕಿಚನಿಗೆ ಬಂದು ಈಗ ಅಡುಗೆ ಸ್ಟಾರ್ಟ್ ಮಾಡೋದು. ಕ್ಲೀನಿಂಗ್ ಕೆಲಸ ಎಲ್ಲ ಇತ್ತು. ಕ್ಲೀನಿಂಗ್ ಕೆಲಸ ಎಲ್ಲ ಮುಗಿಸಿ ತಲೆ ಸ್ನಾನ ಮಾಡ್ಕೊಂಡು ಬಂದು ನಾನೀಗ ಅಡುಗೆ ಕೆಲಸ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ಏನೇನು ಅಡುಗೆ ಮಾಡ್ತೇವೆ, ಸಿಂಪಲ್ಲಾಗಿ ಅಡುಗೆ ಮಾಡ್ತೇವೆ. ಎಲ್ರಿಗೂ ಇನ್ನೊಮ್ಮೆ ನೂಲು ಹುಣ್ಣಿಮೆಯ ಶುಭಾಶಯಗಳು. ಈಗ ಬೇಗ ಬೇಗ ಅಡುಗೆ ಮಾಡ್ಕೊಳ್ಳೋಣ ಬನ್ನಿ. ಕಿಚನ್ ಕಟ್ಟೆ ಕ್ಲೀನಾಗೇ ಇದೆ, ಆದರೂ ಕೂಡ ನಾನು ಯಾವಾಗಲೂ ಅಡುಗೆ ಸ್ಟಾರ್ಟ್ ಮಾಡಬೇಕಿದ್ರೆ ಒಂದು ಸಲ ಇನ್ನೊಮ್ಮೆ ಒರೆಸ್ಕೊಳ್ಳೋದೇನೆ. ಅಡುಗೆ ಸ್ಟಾರ್ಟ್ ಮಾಡ್ಕೊಳ್ಳೋಣ. ತವೆ ಮಾಡ್ಕೊಳ್ತೇನೆ ಫ್ರೆಂಡ್ಸ್. ತವೆ ಹಬ್ಬಕ್ಕೆಲ್ಲ ಯಾವಾಗಲೂ ತವೆನ ಮಾಡ್ಕೊಳ್ಳೋದು. ಇವತ್ತು ಅಡುಗೆ ಎಲ್ಲ ಸ್ವಲ್ಪ ಸ್ವಲ್ಪನೇ ಮಾಡ್ತಾ ಇದ್ದೀನಿ. ಯಾಕೆ ಗೊತ್ತಾ, ಇದು ಹಲಸಿನ ಇಡ್ಲಿ ಮಾಡ್ತೀವಲ್ಲ, ಅದು ಮಾಡಿದ್ಮೇಲೆ ಮತ್ತೆ ಅನ್ನ ಎಲ್ಲ ಹೋಗೋದಿಲ್ಲ. ಸೊ ಹಾಗಾಗಿ ಸ್ವಲ್ಪ ಅನ್ನ, ತವೆ ಎಲ್ಲ ಸ್ವಲ್ಪ ಸ್ವಲ್ಪನೇ ಮಾಡ್ತಾ ಇದ್ದೀನಿ. ಈಗ ಹಲಸಿನ ಕೊಟ್ಟೆಲಿ ಇಡ್ಲಿ ಹಾಕ್ಕೊಳ್ಳೋಣ. ಈ ಕಡೆ ತವೆಗೂ ಕೂಡ ಇಟ್ಕೊಂಡೆ ಕುಕ್ಕರಲ್ಲಿ ಬೇಳೆ ಬೇಯಲಿಕ್ಕೆ. ಈಗ ಕೊಟ್ಟೆಯಲ್ಲಿ ಹಿಟ್ಟು ಹಾಕ್ಕೊಳ್ಳೋಣ. ಯಾವಾಗಲೂ ಕೂಡ ಈಗ ನಾನು ಆಷಾಢ ಹಬ್ಬಕ್ಕೂ ಕೂಡ ಹಿಟ್ಟನ್ನೇ ಮಾಡಿದೆ. ಅಂದರೆ ಹಿಟ್ಟಂತೇವೆ ನಾವು ಇದಕ್ಕೆ. ಕೊಟ್ಟೆ ಇಡ್ಲಿನೇ ಮಾಡಿದ್ದೆ. ಈಗಲೂ ಕೂಡ ಯಾವಾಗಲೂ ನೂಲು ಹುಣ್ಣಿಮೆ ದಿನವೂ ಕೂಡ ಮಾಡೋದು. ಯಾವಾಗಲೂ ಹಿಂದಿನಿಂದ ಬಂದದ್ದ ಪದ್ಧತಿ ನಮ್ಮ ಮನೆಯಲ್ಲಿ. ಪೂರ್ತಿ ತುಂಬಾರ್ದು, ಒಂದು ಅರ್ಧ ಅಥವಾ ಮುಕ್ಕಾಲು ಭಾಗ ಅಷ್ಟು ತುಂಬಬೇಕು. ಆಮೇಲೆ ಅದು ಬೆಂದು ಕರೆಕ್ಟ್ ಆಗುತ್ತೆ. ಇಲ್ಲಾಂದರೆ ತುಂಬ ಇಲ್ಲಿ ಚೆಲ್ಲೋಗುತ್ತೆ ಇಡ್ಲಿ ಪಾತ್ರೆ ಎಲ್ಲ. ಸೊ ಹಾಗಾಗಿ ಮನೇಲಿ ಹಬ್ಬ ಇಲ್ಲ ಅಂದರೆ ಎಷ್ಟು ಖುಷಿಯಲ್ಲ. ಅದರಲ್ಲೂ ನಮ್ಮ ಅನಗಂಗೆ ಸ್ಕೂಲಿಗೆ ರಜೆ, ಎಲ್ಲ ಮಕ್ಕಳಿಗೂ ರಜೆ ಅಲ್ಲ. ಮಕ್ಕಳು ಮನೇಲಿ ಇದ್ದರೆ ತುಂಬ ಖುಷಿ ಆಗುತ್ತೆ. ಇಲ್ಲ ಅವ್ರು ಬಿಟ್ಟು ಹಬ್ಬ ಮಾಡೋದ್ರಿಂದ ತುಂಬ ಬೇಜಾರು. ಮಕ್ಕಳಿದ್ರೇ ಚೆಂದ ಹಬ್ಬಕ್ಕೆಲ್ಲ ಅಲ್ಲ. ಅವಳು ಸ್ಟಡಿ ಮಾಡ್ತಾ ಇದ್ದಾಳೆ. ಹಾಗೆಯೇ ಮೊಳಕೆ ಕಾಳನ್ನು ನಿನ್ನೆ ನೀರಲ್ಲಿ ಹಾಕಿಟ್ಟಿದ್ದೆ. ತುಂಬ ಸಿಪ್ಪೆ ಎಲ್ಲ ಹೋಗಿತ್ತು. ಇನ್ನೂ ಸ್ವಲ್ಪ ಸಿಪ್ಪೆ ತೆಗಿಬೇಕಿತ್ತು. ಅದನ್ನು ಕೂಡ ಬೇಯಿಸ್ಲಿಕ್ಕೆ ಇಟ್ಕೊಂಡೆ. ಈ ಕಡೆ ಮಸಾಲೆ ಮಾಡ್ಕೊಳ್ಳಿಕ್ಕೆ ಬಂದೆ. ಮಸಾಲೆ ಮಾತ್ರ ಫಸ್ಟಿಗೆ ಮಾಡ್ಕೊಳ್ಬೇಕು. ನಮ್ಮಲ್ಲಿ ಕರೆಂಟ್ ಹೋಗ್ತಾ ಇರುತ್ತೆ. ಕರೆಂಟ್ ಹೋದರೆ ಒಂದು 15-20 ನಿಮಿಷ ಆದಮೇಲೆ ಬರೋದು. ಯಾಕೋ ಗೊತ್ತಿಲ್ಲ, ಈಗೀಗ ಕರೆಂಟ್ ಪ್ರಾಬ್ಲಮ್ ತುಂಬ ಆಗ್ತಾ ಇದೆ. ಸೊ ಮಸಾಲೆ ಕೂಡ ಮಾಡ್ಕೊಂಡಾಯಿತು. ನೋಡಿ, ಮೊಳಕೆ ಕಾಳು ಬೇಯ್ತಾ ಇದೆ. ಅದಕ್ಕೆ ಆಲೂಗಡ್ಡೆ ಕೂಡ, ಒಂದು ಆಲೂಗಡ್ಡೆ, ಚಿಕ್ಕದ ಆಲೂಗಡ್ಡೆ ಕೂಡ ಹಾಕ್ಕೊಂಡೆ. ನೋಡಿ, ದಾಲ್ ಕುದಿತಾ ಇದೆ, ತವೆ. ಈ ಕಡೆ ಅನ್ನಕ್ಕೂ ಇಟ್ಕೊಂಡೆ. ಅನ್ನ ಇವತ್ತು ಸ್ವಲ್ಪನೇ ಮಾಡ್ತಾ ಇದ್ದೇನೆ, ಇಡ್ಲಿ ಎಲ್ಲ ಇದೆ ಅಂತ. ಸೊ ಇಡ್ಲಿ ಎಲ್ಲ ತಿಂದರೆ ಆಮೇಲೆ ಯಾರೂ ತಿನ್ನೋದಿಲ್ಲ, ಅನ್ನ ತಿನ್ನೋದಿಲ್ಲ ಅಂತ. ಇಲ್ಲಿ ಬಜೆ ಮಾಡ್ಕೊಳ್ಳಿಕ್ಕೆ ಕ್ಯಾಪ್ಸಿಕಮ್ನ ಕಟ್ ಮಾಡಿ ಉಪ್ಪು ಹಚ್ಕೊಂಡು ಇಟ್ಕೊಂಡಿದ್ದೇನೆ. ನೋಡಿ, ಕ್ಯಾಪ್ಸಿಕಮ್ ಬಜೆ ಇವತ್ತು. ಅದಕ್ಕೆ ನಾನು ಇದು ಕಡಲೆ ಹಿಟ್ಟು ಮತ್ತು ಮೆಣಸಿನ ಪೌಡ್ರ್ ಕೂಡ ಹಾಕ್ಕೊಂಡು ಕಲಿಸ್ಕೊಳ್ತಾ ಇದ್ದೀನಿ. ಈಗ ಹಬ್ಬ ಅಂದಮೇಲೆ ಏನಾದರೂ ಒಂದು ಬಜೆ ಮಾಡೇ ಮಾಡ್ತೀವಿ ನಮ್ಮ ಮನೇಲಿ. ಪಲ್ಯನೂ ಕೂಡ ಮಾಡ್ತಿದ್ವಿ, ಆದರೆ ಇವತ್ತು ಪಲ್ಯ ಮಾಡಿಲ್ಲ. ಪಾಯಸ ಕೂಡ ಇವತ್ತಿಲ್ಲ, ಪಾಯಸ ಬೇಡ ಅಂತಂದ್ರು ನಮ್ಮ ಮನೇಲಿ. ನೋಡಿ, ಈಗ ತವೆ ಆಗಿದೆ. ಅದಕ್ಕೆ ಒಂದು ಒಗ್ಗರಣೆ ಹಾಕ್ಕೊಂಡೆ. ಸೂಪರಾಗಿ ಬಂದಿದೆ ತವೆ. ನೋಡಿ, ಇಡ್ಲಿ ಕೂಡ ಈ ರೀತಿ ಬಂದಿದೆ, ಹಲಸಿನ ಇಡ್ಲಿ. ಫ್ರೆಂಡ್ಸ್, ಅಡುಗೆ ಕೆಲಸ ಎಲ್ಲ ಮುಗೀತು. ಇದು ನೋಡಿ, ಹಲಸಿನ ಎಲೆದು ಇಡ್ಲಿ ಆಗಿದೆ. ಅನ್ನ ಕೂಡ ಆಗಿದೆ. ಹೆಸರುಕಾಳು ಮೊಳಕೆ ತೆಗೆಸಿದ ಬಾಜಿ ಆಗಿದೆ. ತವೆ ಕೂಡ ಆಗಿದೆ. ಈಗ ಬಜೆ ಮಾಡ್ಕೊಂಡ್ರೆ ಆಯಿತು. ಊಟದ ಟೈಮಿಗೆ ಬಜೆ ಮಾಡ್ಕೊಳ್ಳೋದು. ಇನ್ನೂ ಹಸ್ಬೆಂಡ್ ಮನೆಗೆ ಬಂದಿಲ್ಲ. ಬಂದಮೇಲೆ ಪೂಜೆ ಆಗುತ್ತೆ. ಪೂಜೆ ಆದ ನಂತರ ಊಟ ಮಾಡೋದು. ಇವತ್ತು ಸ್ವಲ್ಪ ಊಟಕ್ಕೆ ಲೇಟೇ ಆಗುತ್ತೆ. ನನ್ನ ಹಸ್ಬೆಂಡ್ ಕೂಡ ಶಾಪಿಂದ ಬಂದು ಸ್ನಾನ ಮಾಡಿಕೊಂಡು ನಮ್ಮ ಹಳೆ ಮನೆ ಕಡೆ ಹೋಗ್ತಾ ಇದ್ದಾರೆ. ಯಾಕಂದರೆ ಅಲ್ಲಿನೇ ಜನಿವಾರ ಎಲ್ಲ ಬದಲಾಯಿಸೋದು. ಹಳೆ ಮನೆಯಲ್ಲಿ ಯಾವಾಗಲಿಂದನೂ ಅದೇ ಪದ್ಧತಿ. ಇವರು ನಮ್ಮ ಹಸ್ಬೆಂಡ್ ಅಣ್ಣ, ಇವರೇ ಎಲ್ರಿಗೂ ಜನಿವಾರವನ್ನು ಹಾಕೋದು. ಅದು ನಮ್ಮ ಮನೆಯಲ್ಲಿರುವ ಪದ್ಧತಿ. ಅಣ್ಣನಿಗೆ ತಂದೆಯ ಸ್ಥಾನ ಕೊಟ್ಟಿದ್ದಾರೆ. ಹಾಗಾಗಿ ಜನಿವಾರ ನಮ್ಮ ಸಂಪ್ರದಾಯದಲ್ಲಿ ಪವಿತ್ರತೆಯ ಸಂಕೇತ.
ಹೊಸ ಜನಿವಾರ ಧರಿಸುವುದು ಅಂದರೆ ದೇಹದ ಮನಸ್ಸಿನ ಶುದ್ಧತೆ ಜೊತೆಗೆ ನಮ್ಮ ಕರ್ತವ್ಯನೂ ಕೂಡ ನೆನಪಿಸಿಕೊಂಡು ಒಳ್ಳೆ ರೀತಿಯಲ್ಲಿ ಜೀವನ ನಡೆಸುವ ಸಂಕಲ್ಪ ಮಾಡೋದು ಎಂಬ ಅರ್ಥ ಕೂಡ ಇದೆ ಈ ಹಬ್ಬಕ್ಕೆ. ಶ್ರಾವಣ ಮಾಸದ ಈ ಹುಣ್ಣಿಮೆ ನಮ್ಮ ದಿನಕ್ಕೆ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ವಿಶೇಷವಾದ ಮಹತ್ವ ಇದೆ ಅಂತಲೇ ಹೇಳ್ಬೋದು. ನಮ್ಮನೇಲಿ ಈ ದಿನ ಎಲ್ಲರೂ ಗಂಡಸರು ಜನಿವಾರ ಬದಲಾಯಿಸ್ಕೊಂಡು ದೇವರ ಪೂಜೆ ಮಾಡಿ ಎಲ್ಲ ಆಯಿತು. ತುಂಬ ಖುಷಿ ಆಗ್ತಾ ಇದೆ. ಈಗ ಜನಿವಾರ ಬದಲಾಯಿಸ್ಕೊಂಡು ಎಲ್ಲರೂ ವೀಳ್ಯದೆಲೆ ಕೊಟ್ಟು ಹಿರಿಯರಿಗೆ ವೀಳ್ಯದೆಲೆ ಕೊಟ್ಟು ನಮಸ್ಕಾರ ಮಾಡುವಂತಹ ಪದ್ಧತಿ ಯಾವಾಗಲೂ ಕೂಡ. ಇಂಥ ಹಬ್ಬ ಆಚರಣೆ ನಮ್ಮ ಮುಂದಿನ ಪೀಳಿಗೆಗೂ ತಿಳಿಸಿ ಉಳಿಸ್ಕೊಂಡು ಹೋಗಬೇಕು. ಅದು ನಮ್ಮೆಲ್ಲರ ಜವಾಬ್ದಾರಿ. ನೂಲು ಹುಣ್ಣಿಮೆ ಶುಭ ದಿನ ಎಲ್ಲರ ಜೀವನದಲ್ಲೂ ಶುಭ ಮತ್ತು ಸಂತೋಷ ತರಲಿ ಎಂದು ಹಾರೈಸೋಣ. ಬನ್ನಿ ಎಲ್ಲರೂ ಹಬ್ಬದ ಊಟ ಮಾಡೋಣ. ಇವತ್ತು ನಾವು 3 ಜನ ಕೂತ್ಕೊಂಡು ಊಟ ಮಾಡೋದು. ಶನಿವಾರ ಮತ್ತು ಹಬ್ಬ ಇದ್ದರೆ ಮಾತ್ರ, ಅನಗಂಗ ರಜೆ ಇದ್ದರೆ 3 ಜನ ಕೂತ್ಕೊಂಡು ಊಟ ಮಾಡೋದು. ಇಲ್ಲಾಂದರೆ ಒಬ್ಬೊಬ್ಬರು ಟೈಮ್ ಒಂದೊಂದು ಥರ ಇರುತ್ತೆ. ನಾನು ದಿನ ಬೇಗ ಊಟ ಮಾಡ್ತೀನಲ್ಲ, ಅನಗ ಸ್ಕೂಲಲ್ಲಿ ಊಟ ಮಾಡ್ತಾಳೆ, ನಮ್ಮ ಹಸ್ಬೆಂಡ್ ಜೊತೆ ಊಟ ಮಾಡ್ತಾರೆ. ಸೊ ಇವತ್ತು ಕೂಡ ನನ್ನ ಹಸ್ಬೆಂಡಿಗೆ ಲೇಟೇ, ಯಾಕಂದರೆ ಅವರು ಜನಿವಾರ ಬದಲಾಯಿಸ್ಕೊಂಡು ಮತ್ತೆ ಶಾಪಿಗೆ ಹೋದರು. ಅವರು ಬರೋ ಟೈಮಿಗೆ ಬರೋದು. ಹಬ್ಬ ಅಂತ ಬೇಗ ಬರಲಿಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ಎಲ್ಲರೂ ಕೂಡ ಸಂತೋಷದಿಂದ ಮಾಡಿದ ಊಟ ಮಾಡ್ತಾಯಿದ್ದೇವೆ. ನಮ್ಮ ಅತ್ತೆ ಕೂಡ ಹೇಳಿದ್ರು, ಅನಗ ಕೂಡ ಹೇಳಿದ್ಲು, ಊಟ ತುಂಬ ಚೆನ್ನಾಗಿದೆ, ರುಚಿಯಾಗಿದೆ ಅಂತ. ಸೊ ಹಬ್ಬದ ದಿನ ಊಟ ರುಚಿನೇ ಆಗತ್ತೆ ಹೇಗೆ ಮಾಡಿದ್ರು ಅಲ್ಲ ಫ್ರೆಂಡ್ಸ್. ಇವತ್ತು ರಾತ್ರಿ ಮತ್ತೇನು ಊಟಕ್ಕೇನು ಸ್ಪೆಷಲ್ ಮಾಡಿಲ್ಲ. ಬೆಳಿಗ್ಗೆದ್ದು ಮೊಳಕೆ ಕಾಳಿನ ಸಾಂಬಾರು, ಅನ್ನ, ತೊವೆ, ಆಮೇಲೆ ಇಡ್ಲಿ ಕೂಡ ಇತ್ತು. ಅದರಲ್ಲೇ ಮುಗಿಸ್ಕೊಂಡ್ವಿ ರಾತ್ರಿ ಊಟ. ಇನ್ನೂ ಫಿನಿಶ್ ಆಗಿಲ್ಲ, ಮತ್ತೂ ಇದೆ ಇಡ್ಲಿ, ನಾಳೆ ಆಗುತ್ತೆ. ಬಿಸಿ ಮಾಡಿಟ್ರೆ ಏನೋ ಹಾಳಾಗೋದಿಲ್ಲ ಇಡ್ಲಿ ಎಲ್ಲ. ಸೊ ಊಟ ಎಲ್ಲ ಮುಗಿಸ್ಕೊಂಡು ಪಾತ್ರೆಗಳನ್ನೆಲ್ಲ ತೊಳೆದು ಕಿಚನ್ ಕಟ್ಟೆಲ್ಲ ಕ್ಲೀನ್ ಮಾಡಿ ಆಯಿತು. ಈಗ ಮಲ್ಕೊಳ್ಳೋದು. ಶುಭರಾತ್ರಿ ಎಲ್ರಿಗೂ. ಇವತ್ತಿನ ವಿಡಿಯೋ ಇಷ್ಟ ಆಯಿತು ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಚಾನಲ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಆಯಿತಾ. ಓಕೆ, ಬಾಯ್, ಗುಡ್ ನೈಟ್.